ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯತೀಶ್ ದೊಡ್ಡಹಳ್ಳಿ. ಇದು ಅಂತ್ಯ ಅಲ್ಲ, ಆರಂಭ. ಈಗಂತ ಕೇಳಿ ಅಬ್ಬರಿಸ್ತಾ ಇದ್ದೇನೆ. ಒಂದು ಕಡೆ ಮಾಸ್ ಹೀರೋ, ಮತ್ತೊಂದು ಕಡೆ ದ ಶೋ ಮ್ಯಾನ್, ಇನ್ನೊಂದು ಕಡೆ ಖಳನಾಯಕ. ಇವರೆಲ್ಲರ ನಡುವೆ ಚಿರುಕುಳಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ನಮ್ಮ ಕನ್ನಡತಿ. ಜೊತೆಗೆ ಬಾಲಿವುಡ್ನ ಬ್ಯೂಟಿ ಕೂಡ ಇದ್ದಾರೆ. ಕ್ರೇಜನ್ನು ಹೆಚ್ಚು ಮಾಡೋಕ್ಕೆ ಕ್ರೇಜಿ ಸ್ಟಾರ್ ಇದ್ದಾರೆ. ಡಿಫ್ರೆಂಟ್ ಲುಕ್ನಲ್ಲಿ ರಮೇಶ್ ಅರವಿಂದ್ ಕಿಕ್ಕನ್ನು ಇರಿಸ್ತಾರೆ. ಕಿಚ್ಚನ ಅಭಿಮಾನಿ ಕೂಡ ಇಲ್ಲಿ ಸರ್ಪ್ರೈಸ್ ಇದೆ. ಎಸ್, ಒಟ್ನಲ್ಲಿ 30th ಥಿಯೇಟರಲ್ಲಿ ಹಬ್ಬ ಯಾರಿಗೆಲ್ಲ ಕಾಯ್ತಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಿದ್ದೀನಿ ಈ ಹಬ್ಬನ, ಈ ಸಿನಿಮಾ ಸಂಭ್ರಮನ ಮತ್ತಷ್ಟು ಎಂಜಾಯ್ ಮಾಡೋದಕ್ಕೆ. ಎಸ್, ಈ ಸಿನಿಮಾ ಬಗ್ಗೆ ಮಾತಾಡಿಕೊಂಡ ಜೊತೆ ಈಗ KD ಟೀಮ್ ಇದೆ. ಸೊ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೇಮ್ ಸರ್ಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಸೊ ಖುಷಿ ಆಯ್ತು ನೀನ್ ಶುರು ಮಾಡಿದಲ್ಲ. ಒಂಥರ ಹೆಂಗೆ ಅಂದ್ರೆ KD ಸಿನಿಮಾ ಎನರ್ಜಿ ಬಂದಂಗೆ ಗೊತ್ತದು. ಎಷ್ಟು ಚೆನ್ನಾಗಿ ಮಾತಾಡ್ದಲ್ಲ, ಚಾನ್ಸೇ ಇಲ್ಲ. ನೀನ್ ಇನ್ನೊಂದ್ಸರಿ ಹೇಳಿದ್ರೆ ನಾವು ಮೈಂಡಲ್ಲಿ ಬರಲ್ಲ. ಅದು ನಾನು ಧ್ರುವಂಗೆ ಹೇಳ್ಕೊಟ್ಟು ಬರಲ್ಲ, ಯಾರಿಗೆ ಹೇಳ್ಕೊಟ್ಟು ಚಾನ್ಸ್ ಇಲ್ಲ. ಅದ್ಭುತ. ಥ್ಯಾಂಕ್ ಯು. ಸೊ ಹಾಗೇನೆ ನಮ್ಮ ಕನ್ನಡದ ಬ್ಯೂಟಿ ಮಡಿಕೇರಿಯ ಚೆಲುವೆ ರೇಷ್ಮಾ ನಾಣೆ ಇದ್ದಾರೆ. ಸೊ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಗುಡ್. ಸೊ ಮೊದಲನೇ ಆಲ್ವೇಸ್ ಅವಾಗಲೇ ಹೇಳಿದ್ನಲ್ಲ ಎತ್ತೆ, ನಾನು ಏನಂತ ಧ್ರುವಂಗೆ ಹೇಳ್ತಿದ್ದೆ, ಬೆಳೆದ ಅಂತ. ಈಗ ಹಂಗಲ್ಲ, ಬೆಳೆದ್ಲು. ಬಟ್ ಅದು ಖುಷಿ ವಿಚಾರ. ನಮ್ಮ ಹುಡುಗಿರು ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ನಮ್ಮ ಕನ್ನಡದ ಹುಡುಗಿರು ಎಕ್ಸ್ಪೆಷಲಿ ಯಾವಾಗ್ಲೂ ನನ್ ಕಂಡ್ರೆ ಸ್ವಲ್ಪ ಗರ್ರಂ ಅಂತಿದ್ರು. ಓಕೆ, ಇಲ್ಲಿ ಪ್ರೇಮ ಅಲ್ಲಿಂದ ಕರ್ಕಾಬತ್ತನ್ ಗುರು ಅಂತ. ಸೊ ಇಲ್ಲಿ ಒಬ್ಬಳನ್ನ ರೆಡಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ಕನ್ನಡ ನಾಯಕಿಯರ ಕೊರತೆ ಅನ್ನೋದು ಅನ್ಕೊಳ್ತಾ ಇದ್ವು, ಬಟ್ ಇಲ್ಲ, ಅಫ್ಕೋರ್ಸ್ ಇಲ್ಲ. ಯಾಕೆಂದ್ರೆ ಸೊ ರೇಷ್ಮಾ ಬಂದರೆ ಮತ್ತಷ್ಟು ಹುಡುಗಿರು ಆ ಸಾಲ ನಿಂತ್ಕೊಂಡಿದ್ದಾರೆ. ಖುಷಿ ವಿಚಾರ. ಅಂಡ್ ಸೊ KD ಹವಾ ಹೇಗಿದೆ ಅಂತ ಕೇಳದೇ ಬೇಕಿಲ್ಲ. ಆ ಲೆವೆಲ್ಗೆ ಕ್ರೇಜ್ ಅನ್ನ ಸೌಂಡ್ ಮಾಡ್ತಾನೆ ಇದೆ. ನಡೀತಾ ಇದೆ. ಅಂಡ್ ನಮ್ಗೆ ಟೀಸರ್ ಟ್ರೈಲರ್ ಲಾಂಚ್ ಆದಾಗ ಸಾಂಗ್ಸ್ಗಳೆಲ್ಲ ಬಿಟ್ವಿ. ಸಾಂಗ್ಸ್ಗಳೆಲ್ಲ ಎಲ್ಲ ಹಿಟ್ ಆಯ್ತು, ಎಲ್ಲಾ ಕಡೆ ಹಿಟ್ಟು ಸಾಂಗ್ಸ್ಗಳು. ಎಲ್ಲರೂ ಸಾಂಗ್ಸ್ಗಳ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾವಾಗ ಟ್ರೈಲರ್ ಬರಕ್ಕೆ ಮುಂಚೆಯಿಂದ, ಟ್ರೈಲರ್ ಬರಕ್ಕೆ ರಿಲೀಸ್ ಮಾಡಕ್ ಮುಂಚೆ ನನಗೊಂದು ತುಂಬಾ ಒಂದ್ ಕಡೆ ಮಾಡಿದೆ ಬಿಡ್ರಿ ಅಂತ ಅನ್ಸ್ಬೋದು. ಎಲ್ಲಾರು ಇದ್ದಾಗ ಅದನ್ನ ತೋರ್ಸ್ಕೊಳಕ್ಕಾಗಲ್ಲ ನಾವು. ಆಮೇಲೆ ಏನ್ರಿ ಬಿಡ್ರಿ ಅಂತ ಒಬ್ಬರೇ ಇದ್ದಾಗ ಹೊಡ್ಕತಾ ಇರ್ತದೆ. ಹೌದಾ? ಆಬ್ವಿಯಸ್ಲಿ ಏನ್ ಗೊತ್ತಾ, ಸಿನಿಮಾ ಏನೇ ಮಾಡಿ ನಾವು ಅದನ್ನ 10 ಜನ ನನ್ನ ಸುತ್ತಮುತ್ತ ಇರೋರು, ನನಗ್ ಬೇಕಾದವರು, ನನ್ನ ಪ್ರೀತಿ ಮಾಡೋರು ಎಲ್ಲಾರು ನಾವು ಸೂಪರ್ ಅಂದ್ರು ಒಬ್ಬನೇ ಹೋಗಿ ಯೋಚನೆ ಮಾಡಿದಾಗ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅವರು ವಾಟ್ ಇಸ್ ದ ರೀಸನ್, ಬಟ್ ಸೂಪರ್ ಅದು ಇಲ್ವಾ ಅಂದ್ರೆ ಸಾಕಷ್ಟು ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಳ್ತಾ ಇದ್ದಾರೆ. 100% ನಾನು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀನಿ. ಆಮೇಲೆ ಯಾರಾದ್ರೂ ನಾನು ಯೋಚನೆ ಮಾಡೋಕೆ ಬಂದಾಗ ಅವ್ರು ಏನೇ ಮಾತಾಡ್ತಾ ಇರ್ಲಿ, ನಾನು ಕೇಳಿಸ್ಕೊಳ್ಳೋದು, ನಂಗೆ ಗೊತ್ತಿರಲ್ಲ. ಸೊ ಅವ್ರು ಏನೋ ಮಾತಾಡ್ತಿರ್ತಾರೆ, ನಾನು ಹೂ ಅಂತಿರ್ತೀನಿ. ಆಮೇಲೆ ನಾನೇ ಹೋಗಿ ಸಾರಿ ಕೇಳ್ಬಿಡ್ತೀನಿ, ನಾನು ಏನೋ ಮೈಂಡಲ್ಲಿ ಇರ್ತೀನಿ, ಏನೋ ಇದಿರ್ತೀನಿ ಅಂತ. ಬಟ್ ರಿಲೀಸ್ ಆಗೋವರೆಗೂ, ಟ್ರೈಲರ್ ರಿಲೀಸ್ ಆಗೋವರೆಗೂ ಸ್ವಲ್ಪ ನನಗೆ ಹೌ ಟು ಎಕ್ಸ್ಪ್ರೆಸ್ ಅಂದ್ರೆ ನನಗೆ ಹೆಂಗೆ ಇದು ಮಾಡ್ತಾರೆ, ಹೆಂಗ್ ತಗೋತಾರೆ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ, ಭಯ ಇತ್ತು, ತುಡಿತಾ ಇತ್ತು. ರಾತ್ರಿ ಎಷ್ಟೋ ರಾತ್ರಿಗಳು ಇತ್ತೀಚೆಗೆ ಸಿನಿಮಾ ಅಂತ ನನಗೆ ಇದು ಒಂದು 4-5 ದಿನ ನಿದ್ದೆನೆ ಮಾಡಿರಲಿಲ್ಲ. ಬಿಲೀವರ್ ನಾಟ್, 4-5 ದಿನ ಅಷ್ಟು ವರ್ಕು. ಒಂದು ಮ್ಯಾಕ್ಸಿಮಮ್ ಏನೋ ಇದು ಮಾಡೋಣ ಗುರು ಅಂತಂದ್ರೆ ಮತ್ತೆ ಎದ್ಬಿಟ್ಟು ಅದೇನೋ ಕರೆಕ್ಷನ್ ಮಾಡ್ಬೋದಾಗಿತ್ತಲ್ಲ, ಅದೇನೋ ಪ್ರಾಬ್ಲಮ್ ಆಯ್ತಲ್ಲ, ಅಲ್ಲ ಇಷ್ಟು ಸರಿ ಇಲ್ಲ, ಇದ್ಯಾವುದೋ ಮ್ಯೂಸಿಕ್ ಬರೀ ಇಂಥವೇ ಬರ್ತವೆ ನನಗೆ. ಬರೀ ಇಂಥವೇ ಗೊತ್ತಿಲ್ಲ, ಮೋಸ್ಟ್ಲಿ ಒಬ್ಬೊಬ್ಬನೇ ಮಾತಾಡ್ತಿರ್ತೀನಿ. ಐ ಥಿಂಕ್ ನಿಮ್ಗೆ ಆತ ಟೆನ್ಷನ್ ಇದ್ರೆ ಇವ್ರದೇ ದಿನ, ಟ್ರೈಲರ್ ರಿಲೀಸ್ ಆದಾಗಿಂದ ಇವ್ರದೇ ದಿನ ಅಂತ ಇವ್ರು ಫುಲ್ ಬಿಂದಾಸ್. ಎಲ್ಲೋದ್ರೆ ಯಾವ ಟ್ರೋಲ್ ಎಲ್ಲ ನೋಡ್ತೀನಲ್ಲ ನಾನು, ಅದ್ಭುತ, ಏನ್ ಸಖತ್ತಾಗಿ ಮಾಡ್ಯಾಡ, ಹಂಗೆ ಅಂತೆಲ್ಲ ಉಗುಳ್ತಾ ಕೂತಿದ್ದಾರೆ. ಖುಷಿ. ನಾನು ಬೆಳೆದ್ಲು ನನ್ನ ಮರಿಬೇಡಿ. ಸಾಮಾನ್ಯವಾಗಿ ಈ ಯಾರೇ ಚಾನ್ಸ್ ಇಲ್ಲ ಆಕ್ಚುಲಿ. ಗುಡ್ ಗರ್ಲ್. ಥ್ಯಾಂಕ್ ಯು ಸರ್. ಐ ಫೀಲ್ ವೆರಿ ಓವರ್ವೆಲ್ಮ್ಡ್. ಯಾಕಂದರೆ ಈ ದಿನಕ್ಕೆ ತುಂಬ ಕಾಯ್ತಿದ್ವಿ ನಾವು. ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮಿಂದ ಮುಗಿಸಿ ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡೋದು, ಯಾವಾಗ ಟ್ರೇಲರ್ ಲಾಂಚ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಟ್ರೇಲರ್ ಲಾಂಚ್ ಆಗಿ ಎಲ್ಲ ಫೀಡ್ಬ್ಯಾಕ್ ನೋಡ್ತಾ ಇರಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಬಟ್ ಎಲ್ಲ ಕ್ರೆಡಿಟ್ಸ್ ಸರ್ಗೆ ಹೋಗುತ್ತೆ. ನಾವು ಏನು ಪರ್ಫಾರ್ಮ್ ಮಾಡಿದ್ದೀವಿ, ಏನು ಆ್ಯಕ್ಟ್ ಮಾಡಿದ್ದೀವಿ, ಇಟ್ಸ್ ಆಲ್ ಹಿಮ್. ಬಟ್ ಸರ್, ನನಗೆ ಈ ಕ್ಯಾರೆಕ್ಟರ್ ತುಂಬಾ ಜನ ನನಗೆ ರೆಫರ್ ಮಾಡಿದ್ದೆ, ನೆನಪಿದೆ ಅನ್ಕೊಳ್ತೀನಿ. ಆ ಹೀರೋ ನೋಡ್ತೀರಾ, ನಂಗೆ ಗೊತ್ತಿಲ್ಲ ಇವಂತೆ ಬಿಫೋರ್ ಬರಕ್ಕೆ ಫ್ರೆಂಡ್ ಅದು ಗೊತ್ತು. ಯಾಕೆ ಪ್ರೇಮ್ ಸರ್ ನಿಮ್ಮನ್ನೇ ಚೂಸ್ ಮಾಡಿದ್ರು ಅನ್ನೋದು ಈಗ ಅರ್ಥ ಆಗುತ್ತೆ. ಈ ಟ್ರೈಲರ್ ನನಗೆ ಗೊತ್ತಾಗ್ತದೆ.
ನಿಮ್ಮ ಕ್ಯಾರೆಕ್ಟರ್ ಹತ್ರ ಇದೆ ಅಥವಾ ನೀವು ಯಾವ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿರೋ ಅಂತ ಈಗ ಗೊತ್ತಾಗುತ್ತೆ. ದಟ್ಸ್ ಗ್ರೇಟ್ ಆಕ್ಚುಲಿ. ನಿಮ್ಮ ಪಾತ್ರಗಳು ಆಯ್ಕೆ ಇದೆಯಲ್ಲ ಇವಾಗ ಗೊತ್ತಾಗುತ್ತೆ. ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ಅವಳ ಕೈಲಿ ಮಾಡಿಸ್ಬೇಕಾದ್ರೆ ಅವಳೊಂದು ಹತ್ತತ್ರ 3 months ರಿಹರ್ಸಲ್ ಮಾಡಿಸ್ತೀವಿ ಅವ್ರಿಗೆ. 3 months ಓಕೆ. ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾಡಿಸ್ಬೇಕಾದ್ರೂ ಅಷ್ಟೇ ಹುಡುಗರೆಲ್ಲ ಸಾಕಾತ ಮಾಡ್ತಾವೆ, ನಮ್ಮ ರೈಟರ್ಗಳೆಲ್ಲ ಸಾಕಾತ ಮಾಡ್ತಾವೆ. ಫಸ್ಟ್ ಓಪನಿಂಗ್ ಶಾಟು ಇಡೀ ಸಿನಿಮಾದಲ್ಲಿ ಫಸ್ಟ್ನೇ ಸಂಜು ಬಾಬಾ ಇದ್ದಾರೆ, ಅದರಲ್ಲಿ ಧ್ರುವ ಇದ್ದಾರೆ ಅಂಡ್ ಶಿಲ್ಪವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಸುಮಾರು ಒಂದು 2,000 ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಫಸ್ಟ್ ಸ್ಟಾರ್ಟ್ ಹೇಳ್ದು ಓಕೆ. ನಾನು ಕ್ಯಾಮ್ರಾ ಇಟ್ಬಿಟ್ಟು ಹೆಂಗ್ ಮಾಡ್ತಾಳೆ ರಿಹರ್ಸಲ್ ಮಾಡಿಸಿದ್ವಿ ನಾವು ಮುಂಚೆ. ಹೆಂಗ್ ಮಾಡ್ತಾಳೆ ನೋಡೋಣ, ಯಾಕಂದ್ರೆ ಪಾತ್ರ ಅಲ್ವಾ. ಮಾಮೂಲಿ ಹೀರೋಯಿನ್ ಆದ್ರೆ ಅಲ್ಲಿ ಹೀರೋ ಬರ್ತಾವನೆ ಒಂದ್ಸರಿ ನೋಡಮ್ಮ ಅಂತಂದ್ರೆ ನೋಡೋದು, ಸ್ಮೈಲ್ ಮಾಡೋದು, ಹೋಗಿ ಇದು ಬೇರೆ. ಹೌದೌದು. ಬಟ್ ಆ ಪಾತ್ರನ ತುಂಬಾ ಬೇರೆ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು, ಕಾಸ್ಟ್ಯೂಮು, ಹೇರ್ ಸ್ಟೈಲು ಪ್ರತಿಯೊಂದು ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಅನ್ಸ್ಬೇಕು, ಪೆಕ್ಯುಲರ್ ಅನ್ಸ್ಬೇಕು ಆ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟ್ ಕ್ಯಾಮ್ರಾ ಇಟ್ಬಿಟ್ಟು ನಾನು ಹೇಳಿದೆ ರೆಡಿ ಮಾಡು, ಹೆಂಗ್ ಮಾಡ್ತೀಯ ನೋಡೋಣ ಬಡಿ ಮಗನೇ ನೀನು. ಆಮೇಲೆ ಮಾಡಿದ್ಲು. ಮಾಡಾದ ತಕ್ಷಣ ನಮ್ಮ ರೈಟರ್ ಇದ್ದ ಗಾಂಧಿ, ನಮ್ಮ ಮೈಕ್ಲೆಲ್ಲ ಸಖತ್ತಾಗಿ ಮಾಡ್ತಾಳೆ ಸರ್, ಪರವಾಗಿಲ್ಲ ಕಣ ಅಂದ್ರೆ ನೀನ್ ಮಾಡು ಬಡಿ ಮಗ. ಫಸ್ಟ್ ಶಾಟು ಮಾಡಿದ್ಲು. 1 more ಮಾಡ್ಲಿಲ್ಲ ನಾನು ಅದನ್ನ ಬಿಟ್ಟೆ. ಬಟ್ ಅಷ್ಟು ರಿಹರ್ಸಲ್ಸ್ ಮತ್ತೆ ಹೋಮ್ವರ್ಕ್ ಮಾಡಿ ಹೋಗಿದ್ವಿ. ಪಾತ್ರ ಅಷ್ಟು ಇಳ್ಕೊಬಿಟ್ಟಿರಲ್ಲ. ಹೌದು, ಯಾಕಂದ್ರೆ ಅವ್ರು ಒಂದು ಲುಕ್ ಕೊಡ್ಬೇಕಾದ್ರೇನು ನಾರ್ಮಲ್ ಆಗಿ ಕೊಟ್ರೆ ಅದು ಕನೆಕ್ಟ್ ಆಗಲ್ಲ ಆ ಪಾತ್ರ. ಸೊ ಅವ್ಳು ಲುಕ್ ಕೊಡೋದ್ರಿಂದ, ನಡೆಯೋದ್ರಿಂದ, ಮಾತಾಡೋ ಸ್ಲ್ಯಾಂಗ್ ಅಲ್ಲಿ ಪ್ರತಿಯೊಂದು ಇಟ್ಸ್ ಡಿಫ್ರೆಂಟ್. ನಂಗೆ ಟ್ರೈಲ್ ನೋಡಿದಾಗ ಪ್ರೇಮ್ ವರ್ಸಸ್ ಆಕ್ಟರ್ಸ್ ಅಂತ ಅನ್ಸ್ಬಿಡುತ್ತೆ. ಆಕ್ಟರ್ಸ್ ಅನ್ನೋ ಥರ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಪೈಪಡಿ ಬಿದ್ಬಿಟ್ಟಾರೆ. ಪೈಪಡಿ ಬೀಳ್ತಿರೋ ಪ್ರತಿಯೊಬ್ಬರು ಆಕ್ಟ್ ಮಾಡೋಕ್ಕೆ ಆ ಲೆವೆಲ್ಗೆ ಬಿದ್ಬಿಟ್ಟಿದ್ದಾರೆ. ನಾನು ಬಿಫೋರ್ ನಾನು ನಿಮ್ಗೆ ಹೇಳ್ದೆ ಆಕ್ಚುಲಿ ನಾನು ಇಬ್ರು ಜಗಳ ನೋಡ್ತಿದ್ರೆ ನಿಜವೂ ಎಲ್ಲೋ ನಡೀತಿದೆ ಅಂತ ಅನ್ಸುತ್ತೆ. ಏನು ಶಿಲ್ಪಾ ಶೆಟ್ಟಿ ಅದೊಂದು ಆವಾಜ್ ಆಗ್ತದೆ ಕತ್ರಸು ಆ ವರ್ಡ್ ಹೇಳ್ತಾರೆ ಆಕ್ಚುಲಿ. ಆ ವರ್ಡ್ ಮಗ್ನೆ ಅಂತ ಅಂದಾಗ ಒಂದ್ಸಲ ತಿರುಗಿ ನಾನು ಹೆಡ್ಫೋನ್ ಹಾಕೊಂಡು ನಾನು ಹೀರೋ ಒಂದ್ಸಲ ಅನ್ಸುತ್ತೆ. ಸಂಜಯ್ ದತ್ ಇರ್ಬೋದು. ಮೈಂಡ್ ನಿಮ್ದು ಅನ್ಸಿದ್ದಾಗ ಆಕ್ಚುಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಐತೆ. ಅದೆಲ್ಲ ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಂದ್ರೆ ನೇಮ್ಗಳು ಥಿಯೇಟರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಸೊ ಒಂದೊಂದು ಕ್ಯಾರೆಕ್ಟರ್ಗಳ ನೇಮ್ಗಳು ಇರಬೇಕು, ಒಂದೊಂದು ಪಾತ್ರಗಳದು. ಅದು ಹೆಂಗಾಗಿದೆ ಅಂತಂದ್ರೆ ಅದರಲ್ಲಿ ಲೈಕ್ ನೀವೆಲ್ಲ ಕೆಲವು ಇಂಗ್ಲಿಷ್ ಸಿನಿಮಾಗಳೆಲ್ಲ ನೋಡಿರ್ತೀರಿ, ಕ್ಯಾರೆಕ್ಟರ್ಸ್ಗಳೆಲ್ಲ ಇಟ್ಕೊಂಡು ಸಿನಿಮಾಗಳು ಮಾಡ್ತಾರೆ. ನಾನು ಈ ಸಿನಿಮಾ 1970s 75 80s ಅಂಡರಲ್ಲಿ ಮಾಡಿರೋ ಸಿನಿಮಾ ಇದು. ಸೊ ಇದರಲ್ಲಿ ಆ ಪಾತ್ರಗಳು ಹೆಂಗೆ ಇರ್ತಿತ್ತು, ಅವಾಗ ಹೆಂಗೆ ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ಗಳಾಗಲಿ, ಅನ್ಮೆಚೂರ್ಡ್ ಕ್ಯಾರೆಕ್ಟರ್ಗಳಾಗಲಿ, ಆಮೇಲೆ ಲ್ಯಾಂಗ್ವೇಜ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಸೊ ಇದನ್ನೆಲ್ಲ ತುಂಬ ರಿಸರ್ಚ್ ಮಾಡೇ ಮಾಡಿದ್ವಿ. ಅದನ್ನು ಸ್ವಲ್ಪ ಕಮರ್ಷಿಯಲ್ ಆಗಿ ಅಡಾಪ್ಟ್ ಮಾಡಿದೆ ನಾನು. ಲೈಕ್ ಧರ್ಮಣ್ಣ, ರಮೇಶ್ ಸರ್. ಅಲ್ಲ ಸರ್, ಅದು ಹೇಳಕ್ ಬಂದೆ ಆಕ್ಚುಲಿ ನೀವು ಹೆಂಗ್ ಯೋಚನೆ ಮಾಡಿದ್ರಿ ಅಂತ. ರಮೇಶ್ ಸರ್ ಕೈಲಿ ನೀವು ಲಾಂಗ್ ಕೊಡ್ಬೋದು ಹೆಂಗ್ ಯೋಚನೆ ಮಾಡಿದ್ರಿ ನೀವು ಅಂತ ನನಗೆ ಸಾಕಷ್ಟು ನನಗೆ ಕೊರೀತಾ ಇದೆ ಹಾಕೋಣ. ತುಂಬಾ ಅದ್ಭುತ. ಈಸ್ ಲೈಕ್ ಅಮೇಜಿಂಗ್ ಆಕ್ಟರ್ ಅಲ್ವಾ, ತುಂಬಾ ಅದ್ಭುತವಾದ ಆಕ್ಟರ್. ನನಗೆ ಚಾನ್ಸೇ ಇಲ್ಲ. ಅವರು ಏನಾದ್ರು ಬೆಳಿಗ್ಗೆ ಬಂದು ಅವ್ರಿಗೆ ಏನಾದ್ರು ಸೀನ್ ಹೇಳ್ತಾ ಇದ್ರೆ ಬಂದ್ಬಿಟ್ಟು ಹೇ ಗುರುವೆ ಚೆನ್ನಾಗಿದೆ, ಏನ್ ಗುರುವೆ ನೀವು, ಏನ್ ಬಾಸ್ ನೀವು, ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಬಾಬಾ ಅಂತ. ಸೊ ಅಷ್ಟು ಎನ್ಕರೇಜ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಹುಡುಗರಿಗೆಲ್ಲ ಹೇಳೋರು ಹೇ ಗುರುವೆ ಏನ್ ಚೆನ್ನಾಗಿದೆ, ಹಿಂಗ್ ಮಾಡೋಣ ಗುರುವೆ, ಸೊ ಅದನ್ನ ಈ ತರ ಬಾಡಿ ಲ್ಯಾಂಗ್ವೇಜ್ ಮಾಡೋದು, ಈ ತರ ಅಂದ್ರೆ ಅಷ್ಟು ಎನ್ಕರೇಜ್ ಮಾಡಿ ಅಷ್ಟು ಒಳಗಡೆ ಬರ್ತಾ ಇದ್ರು, ಸ್ಕ್ರಿಪ್ಟ್ ಒಳಗಡೆ ಬರೋರು ಅವರು. ಅಂತ ಅದ್ಭುತ ನಟನ ಎಕ್ಸ್ಟ್ರೀಮ್ ಚಾನ್ಸೇ ಇಲ್ಲ. ಸರ್ ಕೇಳಿದ ಆಕ್ಚುಲಿ ಇದು ಆಕ್ಟರ್ಸ್ ಪೈಪೋಟಿ ಇರಲಿಲ್ಲ, ಪ್ರೇಮ್ ವರ್ಸಸ್ ಆಕ್ಟರ್ಸ್ ಜೊತೆ ಪೈಪೋಟಿ ಶುರು ಆಗ್ಬಿಟ್ಟಿದ್ವಿ ಅಂತ ಅಲ್ಲ. ಆಮೇಲೆ ಅವ್ರಿಗೆ ಹೇಳ್ಬೇಕಾದ್ರೆ ಅಷ್ಟೇನೆ. ಸಮ್ ಟೈಮ್ ರವಿ ಸರ್ಗೆ ಒಂದ್ಸರಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತೀನಿ. ಸಂಜು ಬಾಬಾ, ರವಿ ಸಾರು ಮತ್ತೆ ರಮೇಶ್ ಸರ್ ಇದ್ರು. 3 ಜನದ್ದು ಸೀನ್ ತೆಗಿತಾ ಇದ್ದೀನಿ. ಸೀನ್ ತೆಗಿಬೇಕಾದ್ರೆ ಅವನು ಸಂಜು ಬಾಬಾ ಮತ್ತೆ ಎಲ್ಲರೂ ಕ್ಲೋಸ್ ಅಲ್ವಾ, ಮಾತಾಡ್ತಾ ಇದ್ರು. ಸೊ ಎಲ್ಲ ಆದ್ಮೇಲೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಒನ್ ಮೋರ್ ಪ್ಲೀಸ್ ಒನ್ ಮೋರ್. ಆಮೇಲೆ ರವಿ ಸರ್ ಬಂದಲ್ಲ, ಯಾಕೋ ನನ್ನ ಮಗನೇ ಕನ್ನಡಕ್ಕೊಂದು ಶಾರ್ಟ್ ತೆಗಿತೆ, ತಮಿಳಿಗೊಂದು ಸಾಕ್ತೈತೆ, ಹಿಂದಿ ಈ ತರ ಬೇಕು ಅಂತ ಮಾಡ್ತೀನಿ. ಇಲ್ಲ ಸರ್, ಟೈಮಿಂಗ್ಸು, ಮ್ಯೂಸಿಕ್ ಇದು ಟೈಮಿಂಗ್ಸು. ನಾನು ತಲೆ ಜುಟ್ಟ ಹಿಡ್ಕೊಂಡು ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೇನು ಅನ್ಕೊಂಡು ಅಂದ್ರೆ ನನಗೆ ಎಷ್ಟು ಪ್ರೀತಿಯಿಂದ ಅವರು ಎಷ್ಟು ಇದರಿಂದ ನನಗೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಸರ್ ನೀವು ಬೇಕು ನನ್ನ ಸಿನಿಮಾಗೆ ಸರ್, ನಾಟ್ಲಿಕ್ಕೆ ಅದ್ಭುತವಾಗಿ ಹೆಂಗೆ ಅಂತೀರ, ನೀವು ನನಗೆ ಸಿನಿಮಾಗೆ ಬೇಕು ಸರ್ ಪ್ಲೀಸ್ ಅಂತ ಕೇಳಿದ್ರೆ, ಸರಿ ಯಾವಾಗ ಬೇಕು ಹೇಳೋ ಬರ್ತೀನಿ. ಕತೆ ಕೇಳಲಿಲ್ಲ ರವಿ ಸರ್, ಏನೂ ಹೇಳಿಲ್ಲ, ಯಾವಾಗ ಬೇಕು ಹೇಳೋ ಬರ್ತೀನಿ ಅಂತ ಯಾಕೆ ಸೋಮ್ಯಾನ್. ಅದಕ್ಕೆ ಇಡೀ ಇಂಡಿಯಾದಲ್ಲಿ ಆ ಟೈಮಲ್ಲಿ ಈ ಟಿಲ್ ಕೆನಾಟ್ ಅವ್ರ ಥರ ಮೇಕಿಂಗ್ ಮಾಡೋದು, ಅವ್ರ ಥರ ಸಾಂಗ್ಗಳು ತೆಗೆಯೋದು ಇವತ್ತಿನವ್ರಿಗೆ ಯಾರು ಹುಟ್ಟು ಇಲ್ಲ, ಮುಂದೆ ಹುಟ್ಟಕ್ಕೂ ಆಗಲ್ಲ. ಸೊ ಆ ಥರದವ್ರು, ಯಾಕಂದ್ರೆ ನಾವೆಲ್ಲ ಐತಿ ಇನ್ನ ಕಾಲೇಜ್ಗೆ ಹೋಗಿರ್ಲಿಲ್ಲ. ನಾನೆಲ್ಲ ನಾನು ಸುಮಾರು ಸರಿ ಹೇಳಿದ್ದೀನಿ ಅವ್ರಿಗೆ ಇದನ್ನ. ಅವ್ರ ಸಿನಿಮಾಗಳನ್ನ ವಿಡಿಯೋ ಕ್ಯಾಸೆಟ್ ಗೊತ್ತಿರ್ಬೇಕು ನಿಮ್ಗೆ. ಅವಾಗೆಲ್ಲ ಪೈರಿಸಿ
ಹಾ ವಿಡಿಯೋ ಕೇಸೆಟ್ ರಾಮಾಚಾರಿ ಬಂದಿತ್ತು ಸಿನಿಮಾ. ಓಕೆ. ಆ ಪೈರಿಸಿ ವಿಡಿಯೋ ತಂದ್ಬಿಟ್ಟು ಟ್ರಾಫಿಕ್ ಹಾಕೊಂಡು ಒಂದು ಹೌದು ವಿಸಿಡಿ ಓಕೆ. ಒಂದು ಊರಲ್ಲಿ ಮಧ್ಯ ರೋಡಲ್ಲಿ ಹಾಕ್ಬಿಟ್ಟು ಹುಡುಗರನ್ನ ಹೇಳ್ಸಿರುವೆ, ಆ ಮೂಲೆಯಲ್ಲಿ ಒಬ್ಬ ಇರಿ, ಈ ಮೂಲೆಯಲ್ಲಿ ಒಬ್ಬ ಇರಿ, ಈ ಮೂಲೆಯಲ್ಲಿ ಒಬ್ಬ, ಯಾಕಂದ್ರೆ ಪೊಲೀಸರು ಬಂದ್ಬಿಟ್ಟು ಸೀರೀಸ್ ಮಾಡ್ಬಿಟ್ರೆ ಅವಾಗೆಲ್ಲ ಪೈರಿಸಿ ಇರ್ಲಿಲ್ಲ. ಸೊ ಆತರ ಅವಾಗ ನಾವು ಆ ಏಜ್ ಇದಿತ್ತು. ಅದನ್ನ ಕದ್ದು ರಾಮಾಚಾರಿನ 4 ಸರಿ ಹಾಕಿದ್ದೆ ವಿಡಿಯೋದು. ಅದು ಹೆಂಗೆ ಅಂದ್ರೆ ಅದು ಪೈರಿಸಿ ವಿಸಿಡಿ ಗೆರೆ ಬರೋದು ಚಿಕ್ಕ 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 ಗೆರೆ ಬರೋದು, ಆದ್ರೂ ಬಿಡ್ತಿರ್ಲಿಲ್ಲ. ಏನ್ ಅವ್ರ ಸ್ಟೈಲ್ ಪಂಚಾಯತ್ಗೆ ನಾವು ಡ್ಯಾನ್ಸ್ ಮಾಡೋದು ಹಿಂಗೆಲ್ಲ. ಅಂದ್ರೆ ಅಂಥವ್ರಿಗೆ ಹೋಗಿ ನಾನು ಡೈರೆಕ್ಟ್ ಮಾಡಿದೀನಿ ಅಂದ್ರೆ ನನಗೆ ನಾನೇ ಬೇಸ್ ಅನ್ಕೊಂತೀನಿ, ಹೋಗ ಬಡಿ ಮೈನೆ ಬಿಡ ಬಡಿ ಮೈನೆ ಅಂತ. ಆಕ್ಚುಲಿ ಸರ್ ಎಲ್ಲರೂ ಹಂಗೆ ಇದ್ದೀರಿ ಸರ್, ನೀವೆಲ್ಲರೂ ಹಂಗೆ ಸರ್. ನಿಮ್ ಸಿನಿಮಾ ಆಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಪುಣ್ಯ ಮಾಡಿರ್ಬೇಕು, ಅಥವಾ ನೀವು ಅಂತ ಎಲ್ಲರಿಗೂ ಡೈರೆಕ್ಷನ್ ಮಾಡ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಆಬ್ವಿಯಸ್ಲಿ ಖಂಡಿತ. ನನ್ಗೆ ಅದೇ ಯಾವಾಗ್ಲೂ ಖುಷಿ. ರಮೇಶ್ ಸರ್ ಇರ್ಬೋದು, ರವಿಚಂದ್ರ ಸರ್ ಇರ್ಬೋದು, ಸಂಜು ಬಾಬಾ ಇರ್ಬೋದು. ಸಂಜು ಬಾಬಾ ಅವ್ರನ್ನ ಲೆಕ್ಕ ಹಾಕೊಂಡ್ರೆ ನೀವು ದಿನಕ್ಕೆ ಮಿನಿಮಮ್ 3 ಶೋ ಇಲ್ಲ 4 ಶೋ ನೋಡ್ತಾ ಇದೆ. ಒಂದ್ ಟಿಕೆಟ್ ತಗೊಳ್ಳೋದು ಮಾರ್ನಿಂಗ್ ಹೋಗಿ ಕಳ್ನಾಯಕು, ಒಂದ್ ಟಿಕೆಟ್ ತಗೊಂಡು ತಿರ್ಗಾ ಅದನ್ನ SLC ಎಕ್ಸಾಮ್ ಮುಗ್ದಿತ್ತು ನಂದು, SLC ಎಕ್ಸಾಮ್ ಮುಗಿದು ಬಂದ್ಬಿಟ್ಟಿದೆ ಬೆಂಗಳೂರಿಗೆ. ತಿರ್ಗಾ ಅದನ್ನ ಬ್ಲಾಕ್ ಮಾಡಿಬಿಟ್ಟು ತಿರ್ಗಾ ಹೋಗೋದು, ತಿರ್ಗಾ ಅದನ್ನ ಒಂದು ಬ್ಲಾಕ್ ಮಾಡಿ ದುಡ್ಡು ಬೇಕಲ್ಲ, ಈಗ ನನ್ನ ಹತ್ರ ದುಡ್ಡಿಲ್ಲ. ಸೊ ಎಲ್ಲ ಸಿನಿಮಾ ನೋಡಕ್ ದುಡ್ಡು ಕೊಡ್ತಾರೆ. ಹಿಂಗೆ ಡೈಲಿ 4 ಶೋಸ್ ಸಿನಿಮಾ ನೋಡ್ತೀನಿ ನಾನು. ಹೌದು, ನಾನು ಹೇಳಿದೆ ಬಾಬಾ ಹಿಂಗ್ ನೋಡ್ದೇನಂತ, ಹೇ ಕ್ಯಾ ಪ್ರೇಮ್ ಸಾರ್ ಅಂತ. ನನಗೆ ಅವರು ಪ್ರೇಮ್ ಸಾರ್ ಅಂದ್ರು. ನನಗೆ ನಾನು ಹೇಳಿದೆ, ನಾನು ಪ್ರೇಮ್ ಸಾರ್ ಅನ್ಬೇಡಿ ದಯವಿಟ್ಟು, ಹೇ ಪ್ರೇಮ್ ಸಾರ್ ಇವ ಡೈರೆಕ್ಟರ್ ವಾಟ್ ಮ್ಯಾನ್ ಅಂದ್ರೆ ಈ ತರ. ಅಂದ್ರೆ ನಮ್ಗೊಂದು ಹೆಮ್ಮೆ ಅವಾಗ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಇದನ್ನೆಲ್ಲ ಫುಲ್ಫಿಲ್ ಮಾಡಿದ ಕೆವಿನ್ ಪ್ರೊಡಕ್ಷನ್. ಎಕ್ಸಾಕ್ಟ್ಲಿ. ಮೇಕಿಂಗ್ ನೀವೇನು ಕೇಳಿ ಗೊತ್ತಾಗುತ್ತೆ, ಆ ಅದ್ಧೂರಿತನ, ಆ ಸೆಟ್ಗಳು, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ, ಎಷ್ಟು ಅದ್ಧೂರಿತನ ಇದೆ. ಅಬ್ವಿಯಸ್ಲಿ ನಾನು ಯಾವಾಗ್ಲೂ ನಾನು ಯಾಕೆ ಅವ್ರ ಬಗ್ಗೆ ಹಂಗೆ ಮಾತಾಡ್ತೀನಿ ಕೆವಿನ್ ಅವ್ರ ಬಗ್ಗೆ ಅಂದ್ರೆ, ಬಿಕಾಸ್ ಇವಾಗಿನ ಟ್ರೆಂಡ್ ಸಿನಿಮಾಗೆ, ಇವಾಗಿನ ಇದಕ್ಕೆ ಸೊ ಇಷ್ಟು ಖರ್ಚು ಮಾಡಿ ಇಷ್ಟು ಅದ್ಧೂರಿತನದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಪ್ಯಾಷನೇಟ್ ಸಿನಿಮಾ ಮಾಡಿರೋದು ಕೆವಿನ್ ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ ಇರಬೇಕು. ಅಂಥವ್ರು ಇರಬೇಕು. ಅದ್ರಿಂದ 100 ಸಿನಿಮಾಗಳು ಮಾಡಬೇಕು ಬೇಸಿಕ್. ಎಕ್ಸಾಕ್ಟ್ಲಿ. ಮತ್ತು ಇನ್ನೊಂದು ನಂಗೆ ಅನಿಸಿದ್ದು, ಈ ಮಚ್ಚಲಕ್ಷ್ಮಿ ಅಂತ ಈ ಕ್ಯಾರೆಕ್ಟರ್ನ ಯಾವ ಥರ ನೀವು ಅಂದರೆ ಡಿಸೈನ್ ಮಾಡಿದ್ದು, ಅಥವಾ ಯಾವಾಗ ಈ ಥರ ಅನಿಸಿದ್ದು ನಿಮಗೆ? ನಾವು ಕತೆ ಮಾಡಿದಾಗ್ಲೇ ಒಂದು ಕ್ಯಾರೆಕ್ಟರ್ ಇರ್ತದು, ಕತೆ ಮಾಡಿದಾಗ್ಲೇ. ಸೊ ಆಪೋಸಿಟ್ ಕ್ಯಾರೆಕ್ಟರ್ ಬೇಕು. ಈಗ ಧ್ರುವ ಅಷ್ಟು ಒಂದು ಶಾರ್ಪ್ ಇದ್ದಾನೆ. ಸೊ ಆಮೇಲೆ ಈ ಕ್ಯಾರೆಕ್ಟರ್ ಹಂಗಿದೆ, ಮಚ್ಚಲಕ್ಷ್ಮಿ ಹೆಸರೇ ಮಚ್ಚಲಕ್ಷ್ಮಿ. ಓಕೆ, ಈ ಮಚ್ಚಲಕ್ಷ್ಮಿ ಎಲ್ಲಿಂದ ಬಂತು ಅಂತಂದ್ರೆ, ಪಾಪ ಇಸ್ ನೋ ಮೋರ್. ಅವನು ನಮ್ಮ ಹುಡುಗ ನನ್ನ ಹತ್ರ ಒಂದು ಸುಮಾರು ಒಂದು 7-8 ವರ್ಷದಿಂದ ಡ್ರೈವರ್ ಆಗಿದ್ದ. ಡ್ರೈವರ್ ಅನ್ಬಾರ್ದು, ನಮ್ಮ ಹುಡುಗ. ಓಕೆ, ಸೊ ಇದ್ದ ನೋ ಮೋರ್. ಈಗ ಜಸ್ಟ್ ಇನ್ನೊಂದು ಒಂದು 2-3 ತಿಂಗಳಾಯ್ತೇನೋ ನೋ ಮೋರ್. ಅವನು ಹುಡುಗಿ ಒಂದು ಲವ್ ಮಾಡಿದ್ದ ಒಂದು ಟೈಮಲ್ಲಿ ಶ್ರೀರಾಮ್ಪುರದಲ್ಲಿ. ಆ ಹುಡುಗಿ ಕತೆ ಯಾವಾಗಲೂ ಹೇಳ್ತಿದ್ದೆ ನನಗೆ. ಅವನು ಯಾವಾಗಲೂ ಹೇಳ್ತಿದ್ದೆ ನನಗೆ ಹಿಂಗೆ ಅಂತಂದರೆ, ಅಣ್ಣ ಈ ಥರ ನಾನು ಗಾಡಿ ಅವತ್ತು ಬರಲಿಲ್ಲ, ಯಾಕೋ ಬರಲಿಲ್ಲ ಅಂತಂದರೆ, ಬಾಸ್ ನಮ್ಮ ಹುಡುಗಿ ಇವತ್ತು ಬತ್ತಿನಿಂದಲು, ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಡೈರೆಕ್ಟಾಗಿ ಹೇಳುವ ನನಗೆ, ನಮ್ಮ ಹುಡುಗಿ ಬತ್ತಿನಿಂದಲು, ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಹೋಗ್ಬಿಟ್ಟಿದೆ ಬಸ್. ಸರ್ ನಮ್ಮ ಹುಡುಗಿ ಬತ್ತಿನಿಂದ ಇನ್ನೊಂದು ದಿವಸ ಹೇಳುವ, ನಮ್ಮ ಹುಡುಗಿ ಬತ್ತಿನಿಂದ ಅವಳಿಗೆ ಚೂಡಿದಾರ ಕೊಡಿಸ್ಬೇಕಾಯ್ತು, ಹಬ್ಬ ಇತ್ತು ಅದಕ್ಕೆ. ಇಲ್ಲ ಯಾರೋ ಅವಳು ಫೋಟೋ ತೋರಿಸಿದೆ ನನಗೆ. ಆಮೇಲೆ ಯಾವ್ದು, ಅದೇ ಬಸ್ ಮಚ್ಚಲಕ್ಷ್ಮಿ ಅಂದ್ಬಿಟ್ಟು ಅವಳು. ಸೊ ಆ ಹೆಸರನ್ನ, ಸೊ ಆ ಕ್ಯಾರೆಕ್ಟರ್ ಹೆಸರನ್ನ ತಗೊಂಬಂದು ಇಟ್ಟಿದ್ದು ನಾನು. ಐ ಆಮ್ ನಾಟ್ ಎ ಕ್ರಿಯೇಟರ್, ಒಬ್ಬ ಕಳ್ಳ ನಾನು ಬೇಸಿಕಲಿ. ನಾನು ಹೇಳ್ಕೊಬೇಕಾದ್ರೆ ಎಲ್ಲ ಹೇಳ್ಕೊಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಸೊ ಆ ಕ್ಯಾರೆಕ್ಟರ್ನ ಎತ್ಕೊಂಬಂದು ಅದನ್ನು ಈ ನೇಮ್ಗೆ ಮಚ್ಚಲಕ್ಷ್ಮಿ ಅಂತ ಇಟ್ವಿ. ಯಾಕೆ ಮಚ್ಚಲಕ್ಷ್ಮಿ ಅಂತ ಇಟ್ವಿ ಅಂದರೆ, ಅವಳು ಮಾತಾಡೋ ರೀತಿ ಇದೆಯಲ್ಲ, ಹರಿತವಾಗಿತ್ತು ಅಷ್ಟೊಂದು. ಅದಕ್ಕೆ ಇಟ್ವಿ ಅದನ್ನ. ಆಮೇಲೆ ಆ ಪಾತ್ರ ಇದೆಯಲ್ಲ, ಹೊರಗಡೆ ಬಂದಾಗ ಥಿಯೇಟ್ರಿಂದ ಆ ಪಾತ್ರ ಎಲ್ಲರಿಗೂ ಮಂಡ್ಯಲ್ಲಿರುತ್ತೆ. ಅಬ್ಬಾ ಏನ್ ಮಾಡಿದ ಹುಡುಗಿ. ನಮ್ಮ ಹುಡುಗಿ ಆಕ್ಚುಲಿ ಆ ಮಾಸ್ಟರ್ನ ಸಿಕ್ಕಾಪಟ್ಟೆ ಎದ್ದಿಸ್ಬಿಟ್ಟಿರಲ್ಲ, ಯಾರು ಎದ್ದಿಸಿದಾರೆ ನೋಡಿ. ಚೆನ್ನಾಗಿ ಮಾಡಿದ್ಲು, ಅದನ್ನ ಚೆನ್ನಾಗಿ ಮಾಡಿದ್ಲು. ಚೆನ್ನಾಗಿ ಮಾಡಿಸಿದ್ದಾರೆ. ಯಾಕಂದ್ರೆ ನನಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಂಗೆ ಆಗ್ತಿಲ್ಲ ಅಂದರೆ ಸರ್ ಪರ್ಫಾರ್ಮೆನ್ಸ್ ತೋರಿಸ್ತಿದ್ರು ಹಿಂಗೆ ಮಾಡಿ ಅಂತ. ನಾನು ಸುಮ್ಮನೆ ಕಾಪಿ ಮಾಡ್ತಿದ್ದೆ ಅಷ್ಟೇ. ಸೊ ನಾನು ಪ್ರತಿ ಒಂದು ಚಿಕ್ಕ ವಾಯ್ಸ್ ಮಾಡ್ಯುಲೇಷನ್ ಆಗಿರಲಿ, ಎಸ್ಪೆಷಲಿ ಡಬ್ಬಿಂಗಲ್ಲಂತೂ ಐ ವಾಸ್ ತುಂಬ ಭಯ ಆಗ್ತಿತ್ತು ನನಗೆ. ಬಟ್ ಸರ್ ಒಳಗಡೆ ಇಂಜಿನಿಯರ್ ಅವ್ರ ಜೊತೆ ಇದ್ರು. ಸರ್ ಪ್ಲೀಸ್ ಇಲ್ಲಿ ಬನ್ನಿ, ಒಂದ್ಸತಿ ಮಾಡಿ ತೋರಿಸಿ, ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ಸರ್ ಒಂದ್ಸತಿ ನಾನು ಡಬ್ಬಿಂಗ್ ಮಾಡಿ ನನಗೆ ಇಲ್ಲ ಈ ಥರ ಮಾಡ್ಯುಲೇಷನ್ ಮಾಡಬೇಕು ಅಂತ ನಂಗೆ ತೋರಿಸ್ತಿದ್ರು. ಸೊ ಅದನ್ನ ಕಾಪಿ ಮಾಡ್ತಿದ್ದೆ ಅಷ್ಟೇ. ಸೂಪರ್. ಆ್ಯಕ್ಚುಲಿ ಈ ಪಾತ್ರ ಮಾಡಬೇಕಾದ್ರೆ ಯಾರಾದರೂ ಇನ್ಸ್ಪಿರೇಷನ್ ತೊಗೊಂಡಿದ್ದು ಉಂಟಾ? ನಂಗೆ ಬ್ರೀಫ್ ಕೊಟ್ಟಿದ್ದೆ ಸಂಪತ್ತಿಗೆ ಸವಾಲು ಮಂಜುಳಾ ಮ್ಯಾಮ್ ಅವರು. ಅವ್ರ ಥರ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವರು ಹೇಗೆ ಡೈಲಾಗ್ ಹೇಳ್ತಾರೆ, ಸೊ ಆ ಥರ ರಗಡ್ ಆಗಿರಬೇಕು ಅಂತ. ಕೇಡಿನ ಧ್ರುವಗೋಸ್ಕರ ಬರ್ದಿದ್ದ ಅಥವಾ ಬರ್ದಾದ್ಮೇಲೆ ಧ್ರುವನ್ ಸೆಲೆಕ್ಟ್ ಮಾಡಿದ್ದೆ? ಇಲ್ಲ ಮಗನೇ, ಆಲ್ರೆಡಿ ಕತೆ ಇತ್ತು. ಇತ್ತು ಕತೆ ಇತ್ತು ಕಂದ. ಕತೆ ಆಲ್ರೆಡಿ 1 ಲೈನ್ ಕತೆ ಆಲ್ರೆಡಿ ಸ್ಟೋರಿ ಇತ್ತು.
ನನಗೆ KVN ಸರ್ ಯಾವಾಗ ಒಂದು ಸಿನಿಮಾ ಮಾಡಬೇಕು ಪ್ರೇಮ್ ಅವರೇ ಅಂತ ಯಾವಾಗ ಇದನ್ನು ಮಾಡಿದ್ರು. ಸೊ ದೆನ್ ಓಕೆ. ಧ್ರುವನು ನನಗೆ ಯಾವಾಗಂದ ಧ್ರುವ ಸುಮಾರು ಒಂದು 5-6 ಇಯರ್ಸಿಂದನೂ ನನಗೆ ತುಂಬ ಕ್ಲೋಸು. ಚಿರು ಆಗಲಿ ಧ್ರುವ ಆಗಲಿ ಯಾವಾಗಲೂ ಬರುವ ಅಣ್ಣ ಒಂದು ಸಿನಿಮಾ ಮಾಡೋಣ, ಸಿನಿಮಾ ಮಾಡ್ಕೊಳ್ಳೋಣ, ನೀವೇನಣ್ಣ ನೀನು ಸಿನಿಮಾ ಮಾಡ್ಕೊಳ್ಳೋಣ ಅಂತ. ಈಸ್ ಗುಡ್ ನನ್ನ ಬ್ರದರ್ ಅವರು. ಸೊ KVN ಅವರು ಕೇಳಿದ್ರು, ಸರಿ ಧ್ರುವಂಗೆ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಆ ಕಥೆನ ರೆಡಿ ಮಾಡಿ ಬಿಲ್ಟ್ ಮಾಡಿದ್ರು. ಕಾಳಿದಾಸನ ತಗೊಬಂದ್ವಿ ಹೊರಗಡೆ. ಹೌದು. ಬಟ್ ನನಗೆ ಇನ್ನೊಂದು ನಿಮ್ಗೆ ಖುಷಿ ವಿಚಾರ ಅಂತಂದರೆ ನಿಮ್ಮ ಟೀಮ್ ಎಂಥ ಅದ್ಭುತ ಟೀಮ್ ಇಟ್ಬಿಟ್ಟಿದ್ದಾರೆ ನೀವು. ಆ್ಯಕ್ಚುಲಿ ರೈಟರ್ಸ್ ಇರ್ಬೋದು, ಸಾಂಗ್ಸ್ ಬರೆಯೋರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು ಅಲ್ವಾ, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಇರ್ಬೋದು. ಗ್ರೇಟ್. ಯಾಕೆ ನಾನು ಯಾವಾಗಲೂ ಅದನ್ನೇ ಹೇಳ್ತಿದ್ದೆ. ಇವಾಗ ಅಪ್ಪ ನಮ್ಮ ಹುಡುಗರನ್ನ ಇಂಟರ್ವ್ಯೂಗಳು ಮಾಡ್ರು, ಹೌದೌದು, ನನ್ನನ್ನು ಬಿಟ್ಬಿಡಿ. ಯಾಕೆ ಅಂದರೆ ಪ್ರತಿ ಫ್ರೇಮು ಹಬ್ಬದ ಥರ ಕಾಣಬೇಕು. ಪ್ರತಿ ಫ್ರೇಮು ರಿಯಲಿಸ್ಟಿಕ್ ಆಗಿ ಆ ಬಸ್ ಆಗಲಿ, ವೆಹಿಕಲ್ಸ್ ಆಗಲಿ, ಓಡಾಡೋದಾಗಲಿ, ಆ ರಿಯಾಲಿಟಿ ಆಗಲಿ ತಂದಿದ್ದು ಅವರು. ಹೌದು. ನಾನು ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ಬಿಟ್ಟು ಹಿಂಗೆ ಮಾಡ್ಬಿಟ್ರೋ ಅಂತ ಹೇಳಿದ ತಕ್ಷಣ ಸೊ ಅದಾಗಲ್ಲ. ಬಟ್ ಅವ್ರು ರೆಡಿ ಮಾಡಿದ್ರು ಅದನ್ನು ಅಚ್ಚುಕಟ್ಟಾಗಿ. ಕ್ಯಾಮ್ರಾಮನ್ ಡೇವಿಡ್ ಅವನು ಅದ್ಭುತವಾಗಿ ಅವ್ರ ಟೀಮೇ ಒಂದು 12 ಜನ ಇದ್ರು, ನನ್ನ ಟೀಮ್ ಒಂದು 10-15 ಜನ ಇದ್ರು. ಇವರೆಲ್ಲ ಸೇರ್ಕೊಂಡು ಆದ್ಗೆ ಕೇಳಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೋಹನ್ ಬಿಕೆರೆ ಸೆಟ್ ಹಾಕಿದ್ರು. ತುಂಬಾ ಅದ್ಭುತವಾಗಿ ಹಾಕಿದ್ರು. ಸೊ ಅದನ್ನ ನಾವು ಮಾಡಿಫೈ ಮಾಡಿ ನಾವು VFX ನಿಮ್ಗೆ ಗೊತ್ತೇ ಇದೆ ಇವಾಗ VFX. ಸೊ ಅದನ್ನ ಕ್ರಿಯೇಟ್ ಮಾಡಿ ಡೈಲಾಗು ಏನು ಸಕಲ ಡೈಲಾಗ್ ಇದೆ. ಗಾಂಧಿ ತುಂಬಾ ಚೆನ್ನಾಗಿ ಒಂದು ಸುಮಾರು ಹೆಂಗೆ ಅಂತಂದ್ರೆ ಒಂದ್ಸರಿ ಬರ್ದಿಲ್ಲ ಅದನ್ನ, ಸುಮಾರು 10 ಸರಿ ಸ್ಪಾಟಲ್ಲೂ ಚೇಂಜ್ ಮಾಡ್ತಾ ಇರ್ತೀನಿ. ಅವನು ಅಷ್ಟು ಶಾರ್ಪ್ ಅವನೇ ಗಾಂಧಿ. ಹೌದು, ಸ್ಪಾಟಲ್ಲೂ ಚೇಂಜ್ ಮಾಡಿದ್ರೆ ಆ ಬಸ್ ಏನೋ ಬರಿಬೇಕಾ ಬಸ್ ಬರಿತೀನಿ ಬಸ್ ಅಂದ್ಬಿಟ್ಟು ಆ ತರ ಬಂದ ಅವನು. ಆಕ್ಚುಲಿ ಎಲ್ಲರೂ ಗೊತ್ತಲ್ಲ ನಮ್ಮೂರವ್ರು, ಅದಕ್ಕೆ ಅಷ್ಟು ಫಾಸ್ಟ್ ಇರೋದು. ಒಳ್ಳೆ ರೈಟರ್ ದೇವ್ರು ಒಳ್ಳೇದು ಮಾಡಲಿ. ಸೊ ಒಳ್ಳೆ ರೈಟರ್. ಹೌದು, ಕರ್ನಾಟಕಕ್ಕೆ ಒಬ್ಬ ಒಳ್ಳೆ ರೈಟರ್ ಬಂದ. ಹೌದು. ಅವಾಗ ನಮ್ಮ ಜೋಗಿ ನಮ್ಮ ಸಾಯಿ ಕೃಷ್ಣ ಅವರು ಬಂದ್ರು. ಸಾಯಿ ಕೃಷ್ಣ ಅವ್ರು ಬಂದು ಅವರು ಒಳ್ಳೆ ನೇಮ್ ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ರು, ಚೆನ್ನಾಗೆ ಇದಾದ್ರು. ನೆಕ್ಸ್ಟ್ ರೈಟರ್ಗಳಲ್ಲಿ ಇನ್ನೊಬ್ಬ ಇದ್ದಾನೆ ವಿಜಯ್ ಅಂತ, ಅವನು ಪಾಪ ಒಳ್ಳೆ ಕೆಲಸಗಾರ. ವಿಜಯ್ ಈಶ್ವರ್ ನಿಮ್ಗೆ ಗೊತ್ತಿರಬೇಕು. ಹೌದು. ಸೊ ಈಗ ಗಾಂಧಿ ಬಂದಿದ್ದಾನೆ ನಮ್ಮ ಟೀಮಲ್ಲಿ. ಸೊ ಅವನು ಒಳ್ಳೆ ರೈಟರ್, ಒಳ್ಳೆ ಕೆಲಸ. ಸೇಮ್ ಗೊತ್ತಾ, ಎಲ್ಲರಿಗೂ ಒಬ್ಬ ಒಳ್ಳೆ ಗುರು ಸಿಕ್ಕಾಗ ಒಳ್ಳೆ ರೈಟರ್ ಆಗ್ತಾರೆ. ಒಳ್ಳೆ ಏನು ಪ್ರತಿಯೊಂದು ವಿಚಾರಗಳು ಹೇಳ್ತಾರೆ. ಅದನ್ನು ಕ್ಯಾಮ್ರಾ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಒಳ್ಳೆ ಗುರು ಸಿಗಬೇಕು. ನಿಮ್ಮಂಥ ಗುರು ಸಿಕ್ಕಿದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗುತ್ತೆ. ಏನಿಲ್ಲ ಮಗನೇ, ಅವರು ಟ್ಯಾಲೆಂಟ್ ಕೊಂದ ನಾವು ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಅಂದರೆ ಅವ್ನು ಏನೇ ಮಾಡಿದ್ರು ಅದನ್ನು ಹೀಯಾಳಿಸ್ಬಾರ್ದು, ಅದನ್ನು ಡಿಗ್ರೇಡ್ ಮಾಡಬಾರ್ದು. ಎನಿಥಿಂಗ್ಸ್ ಸಪೋರ್ಟ್. ಅದು ಚೇಂಜ್ ಆಗಿ ಹೋಗ್ತಾ ಇರ್ತದೆ. ಈಗ ನಾವು ಹಂಗೆ ಬೆಳೆದು ಬಂದಿದ್ದು. ಹೌದು. ಈಗ ನಮ್ಗಳಿಗಂತೂ ಆ ಟೈಮಲ್ಲಿ ಎಲ್ಲರೂ ಹೋದ್ರೆ, ಎಲ್ಲಾದ್ರೂ ಏನೋ ಚಾನ್ಸ್ ಕೇಳಿದ್ರೆ, ಎಲ್ಲರೂ ಹೋದ್ರೆ ಕೆಲಸ ಹೊಡೆದ ಅವನ ತಲೆ ಮೇಲೆ ಅನ್ನೋರು. ಸೊ ಅದನ್ನ ಇಲ್ಲಿ ರಿಪ್ಲೈ ಆಗಬಾರ್ದು ಯಾರಿಗೂ. ಯಾಕಂದ್ರೆ ಅವಾಗ ನಮ್ಗೆ ಯಾರು ಸಿಗ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಒಬ್ಬ ಡೈರೆಕ್ಟರ್ನ ಮಾತಾಡಿಸ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ದಿನ ಆಗೋದು. ಆಮೇಲೆ ಇವನು ಏನು ಅಸಿಸ್ಟೆಂಟ್ ಅಂತ ಇವನೇನೋ ಸಾಂಗ್ ಬರೀತಾ ಈ ಕಳ್ಸಲ್ಲ ಅನ್ನೋರು. ಅದು ಮರಕ್ ಕಲ್ಸಬಾರ್ದು. ಮತ್ತೆ ತಿರ್ಗಾ ನನ್ನ ಇದರಲ್ಲಿ ನಾನು ಅದಕ್ಕೆ ಏನ್ ಮಾಡ್ತೀನಿ, ಯಾರೇ ಸಿಕ್ಲಿ ಯಾರೇ ಬರಲಿ ಮಾತಾಡಿಸ್ತೀನಿ. ಕೆಲಸ ಆಗ್ಬೇಕಾ ಸೊ ಹೇಳ್ತೀನಿ, ಗುರು ಮಾಡೋಣ, ಬಟ್ ನನ್ನ ನಂಬ್ಕೋಬೇಡ. ನಾನು 100% ಕರಿತೀನಿ ಅಂದ್ಬಿಟ್ಟು ನಂಬರ್ ಇಸ್ಕೊತೀನಿ, ಬಟ್ ಕರಿತೀನಿ, ಮಾಡಿಸ್ತೀನಿ. 100% ಮಾಡಿಸ್ತೀನಿ, ನಾನು ಮಾತ್ರ ಬಿಡಲ್ಲ. ಸೊ ನಮ್ಮ ಹುಡುಗರಿಗೆ ಹೇಳ್ತೀನಿ, ನಮ್ಮ ಚಂದ್ರು ಇದ್ದಾನೆ, ನಮ್ಮ ಚಂದ್ರಿಗೆ ಹೇಳ್ತೀನಿ, ಮಗ ಇವನಿಗೆ ಒಂದು ಸ್ವಲ್ಪ ಇದು ಮಾಡ್ಬಿಡಲ್ಲ, ನೀನು ನೆನೆಸೋಲ್ಲ ಅಂತ. ಅವ್ನು ನೆನೆಸ್ತಾನೆ. ಆ ಟೈಮಲ್ಲಿ ಕರೀರಿ ಅವ್ನ ಅಂತೀನಿ. ಸೂಪರ್. ಸೊ ಹಂಗೇನೆ ಏಕಲವ್ಯದಲ್ಲೂ ಅಷ್ಟೇ ಒಂದು ಹುಡುಗನಿಗೆ ಸಾಂಗ್ ಬರ್ಸಿದ್ವಿ. ಸಾಂಗ್ ಅವ್ನು ಯಾವಾಗಲೂ 3 ವರ್ಷದಿಂದ ನನ್ನ ಮನೆ ಮುಂದೆ ಬರ್ತಿದ್ದಂತೆ, ನಾವು ನೋಡೇ ಇರಲಿಲ್ಲ ಅವನ್ನ. ನಮ್ಮ ಚಂದ್ರು ಕರ್ಕೊಂಬಂದ, ಸರ್ ಇದು ಅಂತ. ಅನಿತಾ ಅವನೇ ಬರ್ದ. ಏನ್ ಸಗದೆ ಬರ್ದಿರ 15 ಡೇಸ್ ಕುತ್ಕೊಂಡು ಆಫೀಸಲ್ಲಿ ಬರ್ಸ್ತೆ ಅವನಿಗೆ. ಬರ್ಸ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಟ ತಕ್ಷಣ ಹತ್ಕೊಬಿಟ್ಟು ಅವ್ರ ಫ್ಯಾಮಿಲಿ ಕರ್ಕೊಂಡ್ಬಿಟ್ಟ ಅವನು. ನನ್ಗೆ ಸಾಂಗ್ ಕೊಡೋದಲ್ಲದೇ ದುಡ್ಡು ಬೇರೆ ಕೊಡ್ತಾ ಇದಾರೆ ಇವರು ಅಂತ. ಸೊ ವೆಲ್ ಗ್ರೇಟ್. ನಾನು ಪ್ರತಿ ಒಬ್ಬರಿಗೂ ನಾನು ಹೇಳಿದ ಅವರಲ್ಲೇ ಒಂದು ವಿಷಯಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಹುಡುಗರಿದ್ದಾರೆ, ದೇವು, ಭರತ, ಇವರೆಲ್ಲ ರೈಟರ್ಗಳಾಗಿದ್ದಾರೆ. ಅಂಡ್ ದೆನ್ ಮಂಜು ಇದ್ದಾರೆ. ಮಂಜು ಈಗ ಡೈರೆಕ್ಟರ್ ನೆಕ್ಸ್ಟ್ ಇಡಿಯಟ್ ಸಿನಿಮಾ. ನಮ್ಮ ಮಂಜು ಇದ್ರ ಸಾಂಗ್ ಬರ್ದ, ಶಿವ ಬರ್ದ, ಅಂತಮ್ಮ ಬರ್ದ, ಈಗ ನೆಕ್ಸ್ಟ್ ಒಂದು ಡೈರೆಕ್ಟರ್. ಆ ಥರ ಪ್ರತಿ ಒಬ್ಬರಿಗೂ ಸಪೋರ್ಟ್ ಮಾಡಿ ಯಾರೇ ಆಗಲಿ ಬೆಳೆಯೋರಿಗೆ ಬಿಡ್ತೀನಿ, ಬಸ್ ಹೋಗ್ಲಿ ಬರಲಿ. ಖುಷಿ ವಿಚಾರ. ಅದಕ್ಕೆ ನಿಮ್ಮ ಟೀಮ್ ಬಗ್ಗೆ ನಾನು ಯಾವಾಗಲೂ ಪ್ರೌಡ್ ಇರೋದು. ನಿಮ್ಮ ಟೀಮ್ ಅಂತ ಅದ್ಭುತ ಟೀಮ್ ಇಟ್ಕೊಂಡೆ. ನಮ್ಮ ಹುಡುಗ ನಾವು ಒಬ್ಬರು ಏನು ತಿಂದು ಏನು ಪ್ರಯೋಜನ. ಅವ್ರಿದ್ರೆ ಅಟ್ಲೀಸ್ಟ್ ಆಸಿಸ್ತಾರೆ, ನೋಡ ಬಿಡಿ ಮಗ ಅಂತ. ಆ್ಯಕ್ಷನ್ ಬಗ್ಗೆ ಮಾತಾಡೋದೇ ಬೇಕಿಲ್ಲ. ಬಟ್ ಇದು ಮತ್ತೊಂದು ಲೆವೆಲ್ಗೆ ಹೋಗಿದೆ. ಯಾಕೆಂದರೆ ನಾಟ್ ಓನ್ಲಿ ಕನ್ನಡ ಸಿನಿಮಾ, ಪ್ಯಾನ್ ಲೆವೆಲ್ಗೆ ಇರುವಂಥ ಸಿನಿಮಾ. ಸೊ ಆ್ಯಕ್ಷನ್ಸ್ ಹೇಗೆ ಪ್ಲಾನ್ ಮಾಡಿದ್ರಿ? ಆ್ಯಕ್ಷನ್ ಎಲ್ಲ ನಾವು ಮಾಡಿದ್ದೇನೆ. ರಾಮ್ ಲಕ್ಷ್ಮಣ್ ಅವ್ರು ಮಾಡಿದ್ರು, ಓಕೆ, ರವಿವರ್ಮರ್ ಮಾಡಿದ್ರು, ಆಮೇಲೆ ನರಸಿಂಹ ಮಾಡಿದ್ರು, ಆಮೇಲೆ ನಮ್ಮ ಮಾಸ್ ಮಾಧು ಮಾಡಿದ್ರು. 4 ಜನ ಇದಕ್ಕೆ ಫೈಟ್ ಮಾಸ್ಟರ್ಗಳು ಒಬ್ಬರು. ಆಮೇಲೆ ಡ್ಯಾನ್ಸು ಅಷ್ಟೇ 6 ಜನ. ನಾಟ್ಲಿಕ್ಕೆ ಒಬ್ಬರಲ್ಲ ಕೊರಿಯೋಗ್ರಾಫರ್ಗಳು 6 ಜನ. 6 ಸಾಂಗು 6 ದಿಕ್ಕು 6 ಜನ. ಇದೇ ಫಸ್ಟ್ ಟೈಮು ನನ್ನ ಕೆರಿಯರ್ ಸಿನಿಮಾಗಳಲ್ಲಿ ಡಿಫ್ರೆಂಟ್ ಬೇರೆಯವರು ಕೊಟ್ಟು ಮಾಡಿಸಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವರಿಂದ ನಾನೇನೋ ಕಲಿಬೋದಲ್ಲ. ಟ್ರೂ, ನಾನೇನೋ ಕಲಿಬೋದು. ಈಗ ನಾನೇನೋ ನಿಮ್ಗೆ ಹೇಳ್ಬೋದು,
ನೀವು ಅದಕ್ಕೆ ಇಲ್ಲ ಪ್ರೇಮ್ ಇದು ಸರಿ ಇಲ್ಲ, ನಾನು ಬೇರೆ ಥರ ಮಾಡ್ತೀನಿ ಅಂದಾಗ ಅದನ್ನು ಒಪ್ಕೊಳ್ಳೋ ಮನಸ್ಥಿತಿ ನಮಗಿರ್ಬೇಕು. ನಾನು ಒಂಥರ ಡೈರೆಕ್ಟರ್ ಥರ ನಾನು ಹೇಳಿದ್ ಮಾಡಯ ಅನ್ನೋದಲ್ಲ. ನೀನು ಕಲಿಯಕ್ಕೆ ಆಸಕ್ತಿ ಇದ್ರೆ ನೀನು ಅವನ ಹತ್ರನೂ ಕೇಳ್ಬೋದು. ಒಬ್ಬ ಟೀ ಕೊಡೋ ಒಂದು ಹುಡುಗ ಬಂದ ಅಂತಂದ್ರೆ ಅವನೇನೋ ನಾವು ಕತೆ ಹೇಳ್ತಾ ಇದೀವಿ ಅಂತಂದಾಗ ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಸಾರ ಸರಿ ಇಲ್ಲ ಅಂದಾಗ ನೀನೇನೋ ನನ್ನ ಮಗನೇ ಹೇಳ್ತೀಯ ಅನ್ಬಾರ್ದು. ಅದು ಸರಿ ಇದೆಯೋ ಇಲ್ವೋ ತಕೋ ಅದು, ನೀನು ಯೋಚನೆ ಮಾಡು, ಆಲೋಚನೆ ಮಾಡು, ಆಮೇಲೆ ಮೂವ್ ಮಾಡು. ಸೊ ಈ ತಾಳ್ಮೆ ಇದ್ದವನು 100% ಗೆಲ್ತಾನೆ. ಇದು ನನ್ನ ಟೀಮಲ್ಲಿ ಎಲ್ಲರಿಗೂ ಇದೆ ಮಗನೆ. ಆ ವಿಷಯದಲ್ಲಿ ಫೈಟ್ ಮಾಸ್ಟರ್ಗಳು ಇವರು ಎಲ್ಲ ಟೋಟಲ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಯಾರ. ನನ್ನ ಹಿಂಸೆ ಐ ಥಿಂಕ್ ಈ ಸಿನಿಮಾ ಮುಖಾಂತರ ಒಂದು ದೊಡ್ಡ ಯೂನಿವರ್ಸಿಟಿ ಹೋಗ್ತಿದೆ ಅಂತ ಅನಿಸಿದೆ. ಖಂಡಿತ ಸೀನಿಯರ್ ಆರ್ಟಿಸ್ಟ್ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಿದ್ದೆ. ಅಂಡ್ ಸರ್ ಬಿಡಿ ಏಕಲವ್ಯ ಟೈಮಿಂದಾನೇ ನನ್ ಗುರು ಆಗಿದ್ದಾರೆ. ಸೊ ಇಟ್ ಇಸ್ ಕಂಪ್ಲೀಟ್ ಯೂನಿವರ್ಸಿಟಿ. ಬೇಡ ನನಗೆ ಗುರು ಪಟ್ಟ. ನಿಜಾನೇ ಸರ್. ಐ ಅಗ್ರಿ, ಒಪ್ಕೊಳ್ತೀನಿ ಆಕ್ಚುಲಿ. ಯಾಕೆಂತಂದ್ರೆ ಸರ್ ನಿಮ್ ಗರಡಿಂದ ಬಂದಂತ ಎಷ್ಟು ಜನ ಹುಡುಗರು ಇವತ್ತು ಇಂಡಸ್ಟ್ರಿ ಇದ್ದಾರೆ. ಫ್ಯೂಚರ್ ಡೈರೆಕ್ಟರ್ಸ್ ರೆಡಿ ಆಲ್ರೆಡಿ. ರವಿ ಸರ್ ಡೈರೆಕ್ಟರ್ ಆಗಿದ್ದಾರೆ, ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವಾಗ ಮಂಜುನಾಥ್ ಸರ್ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ ಫ್ಯೂಚರ್ ಡೈರೆಕ್ಟರ್ಸ್ ಅಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ಅದೆಷ್ಟು ಖುಷಿ ಕೊಡ್ತು ನೋಡಿ ಆಕ್ಚುಲಿ ಅಲ್ವಾ. ನಮ್ಮ ಇವಾಗ ನೆಕ್ಸ್ಟ್ ಮಂಜು ಆದ್ಮೇಲೆ ಅವ್ರಿಬ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ಇವ್ರು ಡೈರೆಕ್ಟರ್ಗಳಾಗ್ತಾರೆ. ನಾನು ಯಾವಾಗಲೂ ಬೈತಿರ್ತೀನಿ, ನೀವು ಡೈರೆಕ್ಟರ್ಗಳಾಗ್ತೀರಿ ಅಂತ ಭಾಳ ಭರವಸೆ ಇದೆ ಕಂಡ್ರು, ಹುಷಾರ್ ಕಂಡ್ರು, ಚೆನ್ನಾಗಿ ಮಾಡ್ರು ಅಂತಿರ್ತೀನಿ. ಪ್ರತಿಯೊಬ್ಬರಿಗೂ ಎಷ್ಟು ಸಾಧ್ಯ ನನ್ನ ಕಡೆಯಿಂದ ಅಷ್ಟು ಖುಷಿ ಮಾಡ್ತೀನಿ. ಬಟ್ ಇನ್ನೊಂದು ಖುಷಿ ವಿಚಾರ, ಹ್ಯಾಟ್ರಿಕ್ ಬರ್ಸಕ್ಕೆ ರೆಡಿ ಆಗಿರೋದು ನೀವು ಮತ್ತೆ ಜನ್ಯ ಅವರು. ಹ್ಯಾಟ್ರಿಕ್ ಬರ್ಸೋದಕ್ಕೆ ಅಂದ್ರೆ ಥರ್ಡ್ ಟೈಮ್ ಒಂದಾಗ್ತದೆ ಟೈಮು. ಎಸ್, 1, 2, 3 ಆಕ್ಟ್ ಮಾಡೋದು ಬಿಟ್ರೆ ಥರ್ಡ್ 3ನೇ ಸಿನಿಮಾ ಹ್ಯಾಟ್ರಿಕ್ ಇದು ಅಲ್ವಾ. ಆಮೇಲೆ ಫುಲ್ಲು ಎಲ್ಲಾನು 3 ಆಲ್ಬಮ್ನು ಬುಗ್ಗೆಸ್ಟ್ ಇಟ್ಟು ಕಂದ. ಹೌದೌದು, ಅವ್ನು ನನ್ಗೆ ಹೀರೋ. ಅವನು ಯಾವಾಗ್ಲೂ ನಾನು ಯಾವತ್ತೂ ಅಷ್ಟೇ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಯಾವಾಗ್ಲೂ ಹೇಳ್ತಿರ್ತೀನಿ, ಮ್ಯೂಸಿಕ್ ಮೈ ಹೀರೋ, ಮ್ಯೂಸಿಕ್. ಆಮೇಲೆ ಎಸ್ಪೆಷಲಿ ಅರ್ಜುನ ಇದಾನಲ್ಲ, ಅರ್ಜುನ ಬಂದ್ಬಿಟ್ಟು ಮಗನ ಏನೇ ಆಗ್ಲಿ, ಈಗ ಬೆಳಿಗ್ಗೆ ಒಂದು ಸಣ್ಣ ಇದಿತ್ತು ಕೋರಸ್, ಸೆನ್ಸರ್ ಆಗಿದೆ, ಎಲ್ಲ ಆಗ್ತಾ ಇದೆ, ಎಲ್ಲ ಬಿಡಿದೆ. ಸೊ ಆದ್ರೂ ಒಂದು ಚೂರು ಚೇಂಜ್ ಮಾಡೋಣ ಕೋರಸ್ನ. ಆದ್ಮೇಲೆ ಹೌದಾ ಸರ್, ಎಸ್ ಮಾಡೋಣ ಸರ್, ಇಮೇಟ್ ಮಾಡಿ ಕಳಿಸ್ತಾ. ಹಬ್ಬ ಅಂದ್ರೆ ಅಷ್ಟು ನನಗೆ ಅದನ್ನೇ ಹೇಳ್ತಾನೆ, ಎಲ್ಲಿಂದ ಬರ್ತೀರಾ ಸರ್ ನೀವು ಅಂತ. ನಾನು ಸೊ ಅಷ್ಟು ಕೊಲಾಬ್ರೇಟ್. ನಾನು ಐ ಥಿಂಕ್ ಅವ್ನ ಮನೇಲಿ ಸುಮಾರು 3 ವರ್ಷ 4 ವರ್ಷ ಊಟ ಮಾಡಿದ್ದೀನಿ. ನಂಬಲ್ಲ ನೀವು. ಮಧ್ಯಾಹ್ನ ಟೈಮು ನಾನು ಬಂದಿಂದ ನಾನು ಒಂದ್ ದಿವಸ ಮಿಸ್ ಆದ್ರೆ ಅವ್ರ ತಾಯಿ ಫೋನ್ ಮಾಡೋರು ನನಗೆ, ಲೋ ಅಪ್ಪ ಎಲ್ಲಿದ್ಯೋ, ಊಟಕ್ಕೆ ಬರೆಯಲಿ ಯಾಕೆ ನೀನು ಇವತ್ತು ಅಂತ. ನಾನೆಲ್ಲ ಇದ್ರು ನನ್ಗೆ ಕರೆಯೋರು ಅವರು, ಊಟಕ್ಕೆ ಬರಲ್ಲ ಅಂತ. ಸರ್ ಮಿಸ್ ಮಾಡ್ಕೊತಾ ಇದೀವಿ ಸರ್ ಅನ್ನೋರು. ಅದಕ್ಕೋಸ್ಕರ ಓಡೋಗುವೆ, ಓಡಾಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಬಂದಿರೋ. ಸೂಪರ್. ಬಟ್ ಇದೆಲ್ಲ ಒಳ್ಳೆ ವಿಚಾರ ನಡೀತಾ ಇರುತ್ತೆ. ಒಂದು ಸಾಂಗು ಓಕೆ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಆಗಬೇಕಿತ್ತು ಆಗಬಾರ್ದು, ಅದು ನಂಗೆ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಅದು ಒಳ್ಳೇದಾಯ್ತು ಕೆಟ್ಟದಾಯ್ತು ಅದು ಸೆಕೆಂಡರಿ. ಬಟ್ ಯಾವತ್ತದು ಡಿಸ್ಟರ್ಬ್ ಆಗಿದ್ದು ಉಂಟಾ ಆ ವಿಚಾರದಿಂದ? ಇಲ್ಲ, ನನಗೆ ನಂದೇ ಅದು ವರ್ಷನಲ್ಲಿ ನಾನು ಬರದೆ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ಅವ್ರು ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಕೆಲವ್ರಿಗೆ ತುಂಬಾ ಯಾಕೆ ಪ್ರೇಮ್ ಏನ್ ಮಾಡಬಾರ್ದು ಮಾಡಿದಾನೆ, ಎಲ್ಲ ಹಂಗ್ ಬರ್ದೆ ಹಿಂಗ್ ಬರ್ದೆ ಅಂತ ವಾದ ಮಾಡಕ್ ಸ್ಟಾರ್ಟ್ ಮಾಡೋದು. ಹೌದೌದು. ಕೆಲವ್ರಿಗೆ ಯಾಕೆ ಇಷ್ಟ ಆಗ್ಲಿಲ್ಲ, ಕೆಲವರೆಲ್ಲ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಕ್ ಕೇಳಿದ್ರು, ಪ್ರೇಮ್ ಅಂದ ತಕ್ಷಣ ಏನೋ ಅದ್ಭುತ, ಪ್ರೇಮ್ ಎಸ್ ಕ್ರಿಯೇಟಿವ್ ಏನ್ ಬೇಕಾದ್ರೂ ಮಾಡ್ಬೋದು ಸಾಹಿತ್ಯನ, ಹಿಂಗೆಲ್ಲ ಇದಾಯ್ತು. ನನ್ನ ಫ್ಯಾನ್ಸ್ಗಳಿಗೆ ಸುಮಾರು ಜನಕ್ಕೆ ಹರ್ಟ್ ಆಯ್ತು ಅಂತ ಅಂದ್ಬಿಟ್ಟು ನನಗೆ ಇದು ಮಾಡೋದು. ನಾನು ಅದನ್ನೇ ಹೇಳಿದೆ, ಯಾವ ಅರ್ಥದಲ್ಲಿ ಅವ್ರು ಹೆಂಗೆ ತಗೊಂಡಿರೋ ಗೊತ್ತಿಲ್ಲ. ಏನಿವೆ ನಿಮ್ಗೆಲ್ಲ ಹರ್ಟ್ ಆಗಿದ್ರೆ, ನಿಮ್ಗೆಲ್ಲ ನೋವಾಗಿದ್ರೆ ಸಾರಿ ಅಂದ್ಬಿಟ್ಟು ನಾನು ಸಾರಿ ಕೇಳ್ಬಿಟ್ಟು ನಾನು ಲಿರಿಕ್ ಚೇಂಜ್ ಮಾಡಿ ಅಲ್ಲೇ ಕೊಟ್ಟೆ ನಾನು. ಓಕೆ. ಬಟ್ ಯಾಕೆ ನಂಗೆ ಅನಿಸ್ತು ಅಂತಂದರೆ, ಆ ಸಿನಿಮಾಗೆ ಏನೋ ಒಳ್ಳೇದಾಯ್ತು ಕೆಟ್ಟದ್ದು ಸೆಕೆಂಡರಿ ಆ್ಯಕ್ಚುಲಿ. ಬಟ್ ಒಬ್ಬ ಸಾಹಿತ್ಯ ಆಗಿರ್ತಾರೆ ಅಥವಾ ಏನೋ ಯೋಚನೆ ಬರೆದಿರ್ತಾರೆ, ಅದು ಚೇಂಜ್ ಮಾಡಬೇಕು ಅಂದಾಗ ಅವ್ರ ಯೋಚನೆ, ಅವ್ರ ಥಾಟ್ಸ್ ಎಲ್ಲ ಮತ್ತೆ ಏನು ಹರ್ಟ್ ಆಗುತ್ತೆ, ಫೀಲ್ ಆಗುತ್ತೆ. ನಮ್ಗೆ ಬೇಜಾರಾಗೇ ಆಗುತ್ತೆ. ಹಂಗನ್ಬಿಟ್ಟು ಈಗ ನನಗೆ ಬೇಜಾರಾಗ್ತಿದೆ ಅಂದ್ಬಿಟ್ಟು ಇನ್ನೊಬ್ರಿಗೆ ಹರ್ಟ್ ಮಾಡೋದು ನನಗೆ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸ್ಬಿಡ್ತು. ಆಟ ನಾನು ಈಗ ವಾದ ಮಾಡ್ಬೋದಾಗಿತ್ತು, ಎಲ್ಲೋ ಹೋಗ್ಬೋದಾಗಿತ್ತು, ಏನೋ ಹೇಳ್ಬೋದಾಗಿತ್ತು, ನಾನು ಆಗಲ್ಲ ಕಣ್ರಿ ಅಂತ ಮಾತಾಡ್ಬೋದಾಗಿತ್ತು. ಬಟ್ ನನಗೆ ಇನ್ನೊಬ್ರು ಹರ್ಟ್ ಮಾಡಿ, ಇನ್ನೊಬ್ರಿಗೆ ನೋವು ಮಾಡಿ, ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾನು ಯಾಕೆ ಇದು ಮಾಡೋದು? ನಾನು ಮಾಡ್ತಿರದೆ, ನಾನು ಸಿನಿಮಾ ಮಾಡ್ತಾ ಇರದೆ, ನಾನು ಇದು ಮಾಡ್ತಾ ಇರದೆ ನಿಮ್ಗಳಿಗೋಸ್ಕರ. ಸೊ ಅದು ಬಿಟ್ಟರೆ ನನಗೆ ಬೇರೆ ಇದಿಲ್ಲ. ಸೊ ನಿಮ್ಗಳಿಗೆ ಹರ್ಟ್ ಆಗುತ್ತೆ ಅಂದ್ರೆ ಬೇಡ, ಇಲ್ಲಿ ಚೇಂಜ್ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದೆ. ಅದಕ್ಕೆ ದೊಡ್ಡ ಮನುಷ್ಯ ಅಂತ ಕರೆಯೋದು. ಏನು ಸರ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಈಗ? ಆಕ್ಚುಲಿ ನಡೀತಾ ಇದೆ ಮೈನಸ್ ಗುಡ್ ಗೋಯಿಂಗ್ ಆನ್. ನೀವೆಲ್ಲ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲ ಇರೋದ್ರಿಂದ ಏನು ತೊಂದರೆ ಇಲ್ಲ. ಆಲ್ವೇಸ್ ಗೋಯಿಂಗ್ ಗುಡ್. ಪ್ರತಿ ಇದು ಕೇಳಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಿಲ್ಲ. ಪ್ರತಿ ಸಿನಿಮಾ, ನನ್ನ ಸಿನಿಮಾ ಅಂತಾಗಲಿ, ಬೇರೆ ಕನ್ನಡದ ಯಾವುದೇ ಸಿನಿಮಾ ಆಗಲಿ, ಎಲ್ಲದಕ್ಕೂ ನಿಂತ್ಕೋತೀರಾ. ನೀವೆಲ್ಲ ಇರ್ಬೇಕಾದ್ರೆ ಏನು ತೊಂದರೆ ಇಲ್ಲ, ಮಾಡ್ತಿದ್ದೀರಾ. ಬಟ್ ನಾನು ಬಿಗ್ ಫ್ಯಾನ್ ಆದೆ ಆ್ಯಕ್ಚುಲಿ ಈ ವಿಚಾರದಲ್ಲಿ. ನಿಮ್ಮ ಈ ಒಂದು ಟ್ರೇಲರ್ ನೋಡಿ
ಅಷ್ಟು ಖುಷಿ ಆಗುತ್ತೆ ನಿಮ್ಮ ಆ್ಯಕ್ಟಿಂಗ್ ನೋಡಿ. ನಾನೇ ಬಿಗ್ ಫ್ಯಾನ್ ಆಗೋಗ್ಬಿಟ್ಟೆ. ಬಟ್ ನಂಗೆ ಅನಿಸಿದ್ದು ಒಂದು ಇಡೀ ಟೀಮ್ ಒಂದು ಕಡೆ ನಿಂತ್ಕೊಂಡ್ರೆ ನೀವು ಒಂದು ಕಡೆ ಮಿಂಚ್ತಾ ಇದ್ದೀರಿ, ಆ ಲೆವೆಲ್ಗೆ ಸರ್ ಮಾಡ್ತಾ ಹೌದು ಇಲ್ಲ 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 ಐ ಹೋಪ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ನಾನು ನೋಡ್ತಾ ಇದ್ದೀನಿ ನನ್ನ ಫೋಟೋ ಹಾಕ್ತಾರೆ, ಇವ್ಳ ಫೋಟೋ ಹಾಕ್ತಾವೆ. ಕ್ವೀನ್ ಆಫ್ ದ ಇಂಡಸ್ಟ್ರಿ ರೈಟ್ ನಾವು. ಸೊ ಈ ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ದೇವ್ರು ಒಳ್ಳೇದು ಮಾಡಲಿ, ಆಮೇಲೆ ಚೆನ್ನಾಗಿ ಬೆಳಿಬೇಕು ಮಕ್ಕಳು. ಯಾವತ್ತೂ ನಮ್ಮಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಟ್ಯಾಲೆಂಟು ಅವ್ರ ಮುಂದೆ ಬರ್ತಾರೆ ಮನೆ. ಯಾವತ್ತೂ ನಾನು ಬೆಳೆಸ್ದೆ, ನಾನು ಗುರು ಒಳಗೆ ನನ್ನಿದು ಅದು ಏನೂ ಇಲ್ಲ. ಅವ್ರವ್ರ ಟ್ಯಾಲೆಂಟ್ಗಳಿಂದ ಅವ್ರವ್ರು ಬರ್ತಾರೆ. ಜಸ್ಟ್ ಲೈಕ್ ಪುಷ್ ಗೋ, ಈ ರೂಟಲ್ಲಿ ಹೋಗು ಒಳ್ಳೇದಾಗುತ್ತೆ ನಿನಗೆ, ಈ ರೂಟಲ್ಲಿ ಹೋಗು ಇದನ್ನು ಮಾಡಬೇಡ, ಈ ರೂಟಲ್ಲಿ ಹೋಗಿ ಇದನ್ನು ಸರಿ ದಾರಿಗೆ ಹೋಗು ಅಂತ ನಾವು ಹೇಳ್ಬೋದು. ಬಟ್ ಚಾಯ್ಸಸ್ ಓನ್ಲಿ ಅವ್ರದ್ದು. ನಾವು ಹೇಳ್ಬೋದು ಬೇಡ, ಹಿಂಗೆ ಹೋದ್ರೆ ನಿನ್ಗೆ ಕೆಟ್ಟದಾಗುತ್ತೆ, ಹಂಗೆ ಹೋದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಹೋದ್ರೆ ಅನ್ನೋದು ನಾವು ಕಳಿಸ್ಬೋದು ದಾರಿ ಮಾಡಿ. ಸೊ ಅವ್ರು ಏನೇ ಆದರೂ ಅವ್ರ ಚಾಯ್ಸಸ್ ಮೇಲೆ ಹೋಗ್ಬೇಕು. ದಿಸ್ ಇಸ್ ರೂಟ್ ಅಂತ. ಗಾಡ್ ಬ್ಲೆಸ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯ್ತು ಮಾತಾಡಿದ್ದು. ಈ ಒಂದು 30 ಮಿನಿಟ್ಸ್ ಹೇಗೆ ಟೈಮ್ ಪಾಸ್ ನನಗೆ ಗೊತ್ತಾಗಿಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೆ ಇದ್ದಾವೆ. ನನಗೆ ಅಷ್ಟೊತ್ತಿಂದ ಸಿಕ್ಕಾಬಟ್ಟೆ ಇದಾಯ್ತು. ನೀನ್ ನಂಬಲ್ಲ, ನೀನು ಒಂದು 10 ಫೋನ್ ಬಂದವೆ. ಸಿಕ್ಕಾಬಟ್ಟೆ ಅಂದ್ರೆ ಟೈರ್ಡ್ ಆಗ್ಬಿಡಿ. ನಿನ್ಗೆ ಗೊತ್ತಿರ್ಬೇಕು, ನಿನ್ಗೆ ಒಂಥರ ಮೈಂಡ್ ನನಗೆ ಈಗ ಹೆಂಗಾಗಿದೆ ಅಂದ್ರೆ ಏನು ಅನಿಸ್ತಾ ಇಲ್ಲ ನನಗೆ. ಇನ್ನೊಂದು 2 ಅವರ್ ಮಾತಾಡ್ಬೋದಲ್ಲ ಅನಿಸ್ತಾ ಇದೆ. ಅಷ್ಟು ಎನರ್ಜಿ ಕೊಟ್ಟಿದ್ಯಾ, ರಿಯಲಿ ಅಷ್ಟು ಎನರ್ಜಿ ಕೊಟ್ಟಿದ್ಯಾ, ಅಷ್ಟು ನಮ್ಮನ್ನು ಬೂಸ್ಟ್ ಮಾಡಿದ್ಯಾ. ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಮಗಳೇ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ನೋ ದಟ್ ಈ ಸಿನಿಮಾ ಅಂತೂ ಅದ್ಭುತ ಆಗುತ್ತೆ. ಯಾಕೆಂತಂದ್ರೆ ಟ್ರೈಲರ್ನೇ ಹೊಸ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ನಮಗೆಲ್ಲ ಬೂಸ್ಟ್ ಒಂಥರ ಎನರ್ಜಿ ಕೊಟ್ಬಿಟ್ಟಿದೆ ಸಿನಿಮಾ ನಮಗೆಲ್ಲರಿಗೂ ಟ್ರೈಲರು. ಸೊ ಸಿನಿಮಾ ಇಂಡಸ್ಟ್ರಿ ಮತ್ತೊಂದು ಎನರ್ಜಿ ಕೊಡುತ್ತೆ, ಅದಂತೂ ನಂಬಿಕೆ ನಂಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇದೇ 30ನೇ ತಾರೀಕು ಸಿನಿಮಾ ಬರ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಸೊ ಸಪೋರ್ಟ್ ಮಾಡಿ. ಎಸ್, 30th ಏಪ್ರಿಲ್ KD ನೋಡಿ ಪ್ಲೀಸ್. ಮತ್ಲಕ್ಷ್ಮಿ ನೋಡಿ. ಇಲ್ಲ, KD ಸಿನಿಮಾ. ಮಾತಾಡ್ತಾ ಟೈಮ್ ಹೋಗಿದೆ ನಂಗೆ ಗೊತ್ತಾಗಿಲ್ಲ. ಅಷ್ಟು ಸಗದಾಗಿತ್ತು. ಸಿನಿಮಾ ಬಗ್ಗೆ, ಸಿನಿಮಾದ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಪ್ರೇಮ್ ಅವರು ಇರ್ಬೋದು, ರೇಷ್ಮಾ ಇದು ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಸಿನಿಮಾನ ಥಿಯೇಟ್ರ್ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಾಜ್ ನ್ಯೂಸ್. ನಾವು ಜನಸೇವೆಗೆ ಸದಾ ಸಿದ್ಧ.